ಹಾಯ್ ಫ್ರೆಂಡ್ಸ್, ನನ್ನ ಎಲ್ಲ ವ್ಯೂವರ್ಸ್ಗೂ ಮತ್ತು ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಏನು ಒಂದು ಕುಟುಂಬದ ಅಲ್ಲಿ ಮೃತರಾದಂಥ ಕುಟುಂಬ ಸದಸ್ಯರ ಪ್ರಮಾಣ ಪತ್ರಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋ ಒಂದು ಟಾಪಿಕ್ಕನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತರ್ತಾ ಇದ್ದೀನಿ. ಏನು ಮರಣ ಹೊಂದಿರ್ತಾರೋ ಆ ಕುಟುಂಬದ ಸದಸ್ಯರದು ಒಂದು ಜೀವಂತವಾಗಿದ್ದಾರೆ ಅಂಥೇಳಿ ಕುಟುಂಬ ಸದಸ್ಯರ ಸದಸ್ಯತ್ವದ ಒಂದು ಜೀವಂತ ಪ್ರಮಾಣ ಪತ್ರವನ್ನು ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ಹೇಗೆ ಅರ್ಜಿ ಸಲ್ಲಿಸೋದು, ಯಾವ್ಯಾವ ದಾಖಲಾತಿಗಳು ಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಾವು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಬನ್ನಿ. ನಾವಿವಾಗ ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಏನು ನಾವು ನಾಡ ಕಚೇರಿ ವೆಬ್ಸೈಟ್ ಏನು NK5 ಇದೆಯೋ, NK5 ಪಬ್ಲಿಕ್ ನಾಡ ಕಚೇರಿ ಅಂತ ಟೈಪ್ ಮಾಡಿ ನಾವು ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಕಸ್ಟಮರ್ದು ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರ್ ಹಾಕಿ ಅವ್ರಿಗೆ OTP ಕೊಟ್ಟು OTP ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ನಾನು ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಅವ್ರ OTP ತಗೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ನಾಡ ಕಚೇರಿ 5.0 ಈಗಿನ ಇತ್ತೀಚಿನ ಹೊಸ ವೆಬ್ಸೈಟ್ ಈಗ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಹೊಸ ವಿನಂತಿ ಅಂತ ಒಂದು ಆಪ್ಷನ್ ಇರುತ್ತೆ. ಹೊಸ ವಿನಂತಿ ಮೇಲೆ ನಾವು ಮೌಸನ್ನು ಇಟ್ಟಾಗ ಈ ರೀತಿಯಾದಂಥ ಸರ್ವಿಸ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸಾಮಾನ್ಯ ಪ್ರಮಾಣ ಪತ್ರಗಳು, ಇದರಲ್ಲಿ ಮೂರನೇ ಆಪ್ಷನ್ ಸಾಮಾನ್ಯ ಪ್ರಮಾಣ ಪತ್ರಗಳು, ಅದ್ರ ಮೇಲೆ ಮೌಸನ್ನು ಕರ್ಜವನ್ನು ನಾವು ತಗೊಂಡು ಬಂದಾಗ ಪಕ್ಕದಲ್ಲಿ ಈ ರೀತಿಯಾದಂಥ ಸರ್ವ ಪ್ರಮಾಣ ಪತ್ರಗಳು ಇಲ್ಲಿ ಇಲ್ಲಿ ತೋರಿಸ್ತಾ ಇರುತ್ತೆ. ಇದರಲ್ಲಿ ನಾವು ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ, ಏನು ಮೃತರಾಗಿರ್ತಾರ ಅವರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರವನ್ನು ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಕನ್ನಡದಲ್ಲಿ ಈ ಪ್ರಮಾಣ ಪತ್ರ ಬೇಕಾಗಿರೋದ್ರಿಂದ ನಾವು ಕನ್ನಡದ ಇಲ್ಲಿ ಕನ್ನಡ ಏನು ಇಲ್ಲಿ ಲ್ಯಾಂಗ್ವೇಜ್ ಇದೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಇಲ್ಲಿ ಏನು ಕನ್ನಡ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಈ ಕನ್ನಡ ಆಪ್ಷನ್ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಡಬಲ್ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬರಬೇಕಾಗುತ್ತೆ. ನಾವು ಕೆಳಗಡೆ ಬಂದು ಇಲ್ಲಿ ಏನೇನು ದಾಖಲಾತಿಗಳು ಬೇಕು ಅಂತ ಇಲ್ಲಿ ನಮಗೆ ಇದೇನು ರೆಡ್ ಸ್ಟಾರಲ್ಲಿ ತೋರಿಸ್ತಾ ಇರುತ್ತಲ್ಲ ಅವು ಕಂಪಲ್ಸರಿ ಬೇಕಾಗಿರುತ್ತೆ. ನಮಗೆ ಮರಣ ದಾಖಲಾತಿ ಅಂದರೆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ವಿಳಾಸದ ಪುರಾವೆ ಬೇಕಾಗುತ್ತೆ, ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಒಂದು ID ಪ್ರೂಫ್ ಬೇಕಾಗುತ್ತೆ, ಕುಟುಂಬದ ವಂಶಾವಳಿ ಅಂದರೆ ನಾವು ವಂಶವೃಕ್ಷಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿ ವಂಶವೃಕ್ಷವನ್ನು ನಾವು ಈಗಾಗಲೇ ತಗೊಂಡಿರಬೇಕು. ಆ ವಂಶವೃಕ್ಷವನ್ನು ತಗೊಂಡ್ಮೇಲೆ ನಾವು ಈ ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪತ್ರವನ್ನು ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇಲ್ಲಿ ಇದ್ರ ಜೊತೆ ಒಂದು ಫೋಟೋ ಬೇಕಾಗುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ. ನಾನು ಇಲ್ಲ ಅಂತ ಕೊಡ್ತಾ ಇದ್ದೀನಿ, ಯಾಕೆಂದರೆ ಆಧಾರ್ ವೆರಿಫಿಕೇಷನ್ ಮೇಲೆ ಇದನ್ನು ನಾವು ಮಾಡಬೇಕಾಗುತ್ತಲ್ಲ, ದೃಢೀಕರಣವನ್ನು ಅಥೆಂಟಿಕೇಷನ್ನ. ಹಾಗಾಗಿ ನಾನು ಇಲ್ಲ ಅಂತ ಕೊಡ್ತಾ ಇದ್ದೀನಿ. ಹಾಗಾಗಿ ಮುಂದುವರಿಸು ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಆಧಾರ್ ವೆರಿಫಿಕೇಷನ್, ಆಧಾರ್ ವ್ಯಾಲಿಡೇಷನ್ ಸರ್ವಿಸ್ ಈ ಥರ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ನಾವಿಲ್ಲಿ ಕನ್ನಡದಲ್ಲಿ ಅವ್ರ ಹೆಸರನ್ನು ಹಾಕಬೇಕಾಗುತ್ತೆ. ಆಧಾರಲ್ಲಿ ಯಾವ ರೀತಿ ಆ ರೀತಿ, ಮತ್ತು ಆಧಾರ್ ನಂಬರ್ ಹಾಕಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಅವರ ಆಧಾರ್ ನಂಬರು ಮತ್ತು ಅವರ ಆಧಾರಲ್ಲಿರೋ ರೀತಿ ಕನ್ನಡ ಹೆಸರು ಮತ್ತು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ನೆಕ್ಸ್ಟ್ ಪ್ರೋಸೆಸ್ ನಮಗೆ
ಅರ್ಜಿ ವಿವರ ಓಪನ್ ಆಗುತ್ತೆ. ಅರ್ಜಿ ವಿವರ ಓಪನ್ ಆದಮೇಲೆ ನಾವಿಲ್ಲಿ ಫಸ್ಟು ಅವರು ಗ್ರಾಮೀಣ ಪ್ರದೇಶನೋ ನಗರ ಪ್ರದೇಶನ ಅನ್ನೋದನ್ನ ನಾವಿಲ್ಲಿ ಫಸ್ಟು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅದಾದಮೇಲೆ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ತಾಲೂಕನ್ನು ಆಯ್ಕೆ ಮಾಡಬೇಕಾಗತ್ತೆ. ತಾಲೂಕನ್ನು ಆಯ್ಕೆ ಮಾಡಿದ ಮೇಲೆ ನಾವು ಇಲ್ಲಿ ಏನು ಪಟ್ಟಣವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ವಾರ್ಡನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇದಾದಮೇಲೆ ನಾವು ಅವರ ಶ್ರೀಮತಿನೋ ಶ್ರೀನ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ತಂದೆ ಅಥವಾ ಇದ್ದರೆ ತಂದೆ ಗಂಡನ ಹೆಸರು ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಹೆಸರನ್ನು ಹಾಕಬೇಕಾಗುತ್ತೆ ನಾವಿಲ್ಲಿ. ಅದಾದಮೇಲೆ ಅವರ ತಾಯಿ ಹೆಸರನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಅವರ ವಿಳಾಸವನ್ನು ಇಲ್ಲಿ ಕನ್ನಡದಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಹಾಕಬೇಕಾಗುತ್ತೆ. ಅವರ ಮೊಬೈಲ್ ನಂಬರ್ ಹಾಕಿ OTP ಹಾಕಬೇಕಾಗುತ್ತೆ. ಮತ್ತು ಅವರ ಜಿಮೇಲ್ ID ಕೂಡ ಹಾಕ್ಬಿಟ್ಟಿಲ್ಲಿ ಅವರ ಜಿಮೇಲ್ ID ಬರುವಂಥ OTPನೂ ಕೂಡ ನಾವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈ ರೀತಿ ಅವರ ತಂದೆ ಹೆಸರು ಅಥವಾ ಗಂಡನ ಹೆಸರು ಅವ್ರು ಏನು ಅರ್ಜಿದಾರಿ ಸಂಬಂಧಪಟ್ಟಂತೆ ನಾವು ಅದನ್ನ ಫಿಲ್ ಮಾಡಿದ ಮೇಲೆ, ತಾಯಿ ಹೆಸರು ಫಿಲ್ ಮಾಡಿದ ಮೇಲೆ, ಅಡ್ರೆಸ್ಸನ್ನು ಫಿಲ್ ಮಾಡಿದ ಮೇಲೆ ಅವರ ಮೊಬೈಲ್ ನಂಬರ್ ಹಾಕಿ ಈ ರೀತಿ OTP ಹಾಕಿ ವೆರಿಫೈಡ್ ಸಕ್ಸಸ್ಫುಲಿ ಬರಬೇಕು. ಮತ್ತು ಅವರ ಜಿಮೇಲ್ ID ಕೂಡ ಹಾಕಿ OTP ಹಾಕಿ ಸಕ್ಸಸ್ಫುಲಿ ಬರಬೇಕು ವೆರಿಫೈ. ಅದಾದಮೇಲೆ ನೀವು ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ, ಇದಕ್ಕೆ ನಾವು ಹೌದು ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ನೀವು ಇದು ಇನ್ ಪರ್ಸನ್ ಅಥವಾ ಆ್ಯಂಡ್ ಪೋಸ್ಟ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ತೋರಿಸ್ತಾ ಇಲ್ಲ. ಹಂಗಾಗಿ ನಾನು ಇನ್ ಪರ್ಸನ್ ಅಂತ ಕೊಟ್ಟಿದ್ದೀನಿ. ಮುಂದುವರಿಸೋ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಮೃತರ ಬಗ್ಗೆ ನಾವು ಫಸ್ಟ್ ಹಾಕಬೇಕಾಗುತ್ತೆ. ಅವರು ಇತ್ತೀಚಿನ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ ನಾವು ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ತುಂಬ ಹಳೆಯದಾಗಿದ್ದರೆ ಇಲ್ಲ ಅಂತ ಹಾಕಿ, ಮತ್ತು ಪ್ರಮಾಣ ಪತ್ರ ಸಂಖ್ಯೆಯನ್ನು ನಾವಿಲ್ಲಿ ನಮೂದು ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ಪ್ರಮಾಣ ಪತ್ರದಲ್ಲಿ ಯಾವ ಡೇಟ್ ಅಂತೇಳಿ ಪ್ರಮಾಣ ಪತ್ರದಲ್ಲಿ ಹಾಕಿರ್ತಾರೋ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಅವರು ಶ್ರೀಮತಿನೋ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಅವರ ಹೆಸರನ್ನು ಹಾಕಿ ಅವರು ಅರ್ಜಿದಾರಿಗೆ, ಈ ಮೃತರು ಅರ್ಜಿದಾರಿಗೆ ಏನಾಗಬೇಕು ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದಾಗ ಕುಟುಂಬದ ಸದಸ್ಯರ ಹೆಸರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಕುಟುಂಬದ ಸದಸ್ಯರ ಹೆಸರನ್ನ ಹಾಕ್ಬಿಟ್ಟು ಏನು ಮೃತಪಟ್ಟಿರ್ತಾರೋ ಅವರಿಗೆ ಈ ಕುಟುಂಬದ ಸದಸ್ಯರ ಸಂಬಂಧವನ್ನು ಹಾಕಬೇಕಾಗುತ್ತೆ. ನಾವು ಸತ್ತೋಗಿರೋರ ಡೆತ್ ಆಗಿರೋ ಅಂಥವರ ಕುಟುಂಬದ ಸದಸ್ಯರು ಅವ್ರಿಗೆ ಅವ್ರು ಏನಾಗಬೇಕು, ಡೆತ್ ಆಗಿರೋರಿಗೆ ಕೆಳಗಡೆ ಕುಟುಂಬದ ಸದಸ್ಯರ ವಿವರದಲ್ಲಿ ನಾವು ಡೆತ್ ಆಗಿರೋರಿಗೆ ಅವರ ಕೆಳಗಡೆ ಹಾಕುವಂಥ ಕುಟುಂಬ ಸದಸ್ಯರು ಡೆತ್ ಆಗಿರೋರಿಗೆ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸಂಬಂಧವನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಅವರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ, ಕುಟುಂಬದ ಸದಸ್ಯರ ಹೆಸರನ್ನು. ಅವರು ಡೆತ್ ಆಗಿರೋರಿಗೆ ಇವರು ಏನಾಗಬೇಕು ಅನ್ನೋದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅವರ ಏಜನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ವೈವಾಹಿಕ ಸ್ಥಿತಿಯನ್ನು ಹಾಕಬೇಕಾಗುತ್ತೆ. ನಾವು ಸೇರಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಹೆಸರನ್ನು ಇಲ್ಲಿ ನಾವು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಬ್ಬರ ಹೆಸರನ್ನು ನಾವಿಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಅವರು ಕುಟುಂಬದ ಸದಸ್ಯರು ಡೆತ್ ಆಗಿರೋರಿಗೆ ಏನೇನು ಸಂಬಂಧ ಹಾಕಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ನೀವು ಇದು ಈಸಿ ಮೆಥಡಲ್ಲಿದೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದರೆ ನಮಗೆ ಒಂದು ವಂಶವೃಕ್ಷ ಬೇಕಾಗುತ್ತೆ. ವಂಶವೃಕ್ಷ ಅಪ್ಲೈ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನನ್ನ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೇನೆ ವಂಶವೃಕ್ಷದ ಹೇಗೆ ಅಪ್ಲೈ ಮಾಡೋದು ಅಂಥೇಳಿ. ನನ್ನ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನ ನೋಡಿಕೊಂಡು ವಂಶವೃಕ್ಷವನ್ನು ಫಸ್ಟು ಅಪ್ಲೈ ಮಾಡಿ
ಆಮೇಲೆ ಈ ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪತ್ರವನ್ನು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ನೀವು ಫಸ್ಟು ವಂಶವೃಕ್ಷವನ್ನು ಫಸ್ಟ್ ಅಪ್ಲೈ ಮಾಡಿ ಈ ರೀತಿ ಕುಟುಂಬ ಸದಸ್ಯರ ವಿವರವನ್ನು ಹಾಕಿದ ಮೇಲೆ ನಾವು ಮುಂದುವರಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಡೆತ್ ಆದವರ ಡೆತ್ ಸರ್ಟಿಫಿಕೇಟ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಸ್ಕ್ಯಾನ್ ಈಸು PDF ಅಲ್ಲಿರಬೇಕು, 200 KB ಒಳಗಡೆ ಇರಬೇಕು. ಈಗ ನಮ್ಮ ನಾಡ ಕಚೇರಿ ವೆಬ್ಸೈಟ್ನ 5.0ದಲ್ಲಿ ತುಂಬ ಸುಲಭ ರೀತಿಯಲ್ಲಿ ಎಲ್ಲ ಅರ್ಜಿಗಳನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಈಸಿ ಸುಲಭ ರೀತಿಯಲ್ಲಿ ಮುಂಚೆಗಿನ ಸುಲಭವಾಗಿ ನಾಡ ಕಚೇರಿ ವೆಬ್ಸೈಟಲ್ಲಿ ಈಗ ನಾವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅದೇ ರೀತಿ ರೇಷನ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ಈ ರೀತಿ ನಮಗೆ ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಅದಾದಮೇಲೆ ನಾವು ಗುರುತಿನ ಚೀಟಿಯನ್ನು ನಾವು ಒಂದು ಆಧಾರ್ ಕಾರ್ಡನ್ನು ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ. ಹಾಗೆ ಒಂದು ಅಡ್ರೆಸ್ ಪ್ರೂಫಾಗಿ ನಾನು ಆಧಾರ್ ಕಾರ್ಡ್ನೇ ತಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ. ಎಲ್ಲದನ್ನು ಕೂಡ PDF ಫೈಲಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನಾವು. ಅದೇ ರೀತಿ ಕುಟುಂಬವಾದ ವಂಶಾವಳಿ ಅಂದರೆ ವಂಶವೃಕ್ಷವನ್ನು ಫಸ್ಟ್ ನಾವು ಅಪ್ಲೈ ಮಾಡಿ ತಗೊಂಡಿರಬೇಕು. ನೀವೇನಾದರೂ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ನಾನು ಒಂದು ವಂಶವೃಕ್ಷವನ್ನು ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸುವಂಥ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿ ಆ ವಿಡಿಯೋ ನೋಡೋ ಮುಖಾಂತರ ನೀವು ವಂಶವೃಕ್ಷಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ಈ ಒಂದು ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈಗ ನಾನು ವಂಶವೃಕ್ಷವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ. ಅದಾದಮೇಲೆ ನಾವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ, ಸರ್ವರ್ ಸ್ಲೋ ಇರೋದ್ರಿಂದ. ನೀವು ಎಲ್ಲವನ್ನೂ ಕೂಡ ಇನ್ನೂ 200 KB ಒಳಗಡೆನೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಸಲ್ಲಿಸು ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನಮಗೊಂದು RD ನಂಬರ್ ಜನ್ರೇಟ್ ಆಗುತ್ತೆ. RD ನಂಬರ್ನ ನಾವು ಸೇವ್ ಮಾಡಿಟ್ಕೋಬೇಕಾಗುತ್ತೆ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಎಲ್ಲ ವಿವರವನ್ನು ಹಾಕಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ RD ನಂಬರ್ ಬರುತ್ತೆ. RD ನಂಬರ್ನ ಸೇವ್ ಮಾಡಿಟ್ಕೊಂಡು ಓಕೆ ಕೊಟ್ಟರೆ ಈ ರೀತಿ ನಮಗೆ ಈ ಎಲ್ಲ ವಿವರನೂ ಕೂಡ ನಮಗೆ ಓಪನ್ ಆಗುತ್ತೆ. ಅದಾದಮೇಲೆ ನಾವು ಈ ಸೈನ್ ಇನ್ ಮೇಲೆ ಹೋಗಬೇಕಾಗುತ್ತೆ. ಈ ರೀತಿ ದೃಢೀಕರಣಕ್ಕೆ ಬಂದಾಗ ಈ ರೀತಿ ನಮಗೆ ಆಧಾರ್ ನಂಬರ್ ಹಾಕಿ ಅವರು OTP ಕಳಿಸಿ ನಾವು OTP ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. OTP ಹಾಕಿದ್ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಯಶಸ್ವಿಯಾಗಿ ನಮಗೆ ಏನು ಈ ಸೈನ್ ಇನ್ ಆಗಿರುತ್ತೆ. ಅದಾದಮೇಲೆ ನಮಗೆ ಹಣವನ್ನು ಪಾವತಿಸಲು ಮುಂದುವರಿಸಿ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ನಾವು 40 ರೂಪಾಯಿನ ಪಾವತಿನ ಮಾಡಬೇಕಾಗುತ್ತೆ. ನೀವು ನಿಮ್ಮ ಗೂಗಲ್ ಪೇ, ಫೋನ್ಪೇ ಅಥವಾ ಭೂಮಿ ಆನ್ಲೈನ್ ವ್ಯಾಲೆಟ್ ಇದ್ರೂ ಕೂಡ ನೀವು ಅದ್ರ ಮುಖಾಂತರ ನೀವು ಪೇ ಮಾಡಿ ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ನಾನಿವಾಗ ಪೇಮೆಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಫಾರ್ಟಿ ರುಪೀಸ್ನ ಅಮೌಂಟನ್ನು ಪೇ ಮಾಡಿದ್ದೀನಿ. ಪೇ ಆದಮೇಲೆ ಈ ರೀತಿ ಸಕ್ಸಸ್ ಅಂತ ಬರುತ್ತೆ. ನೀವು ಯಾವ ಮೆಥಡ್ ಬೇಕಾದರೂ ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ವ್ಯಾಲೆಟಲ್ಲಿ ಭೂಮಿ ಆನ್ಲೈನ್ ವ್ಯಾಲೆಟ್ ಇದ್ದರೆ ವ್ಯಾಲೆಟ್ ಮುಖಾಂತರನೂ ಕೂಡ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಅದಾದಮೇಲೆ ನಾವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ. ನಾವು ಈ ಒಂದು ಅರ್ಜಿ ಸ್ವೀಕೃತಿಯನ್ನು ನಾವು ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಇರುತ್ತೆ. ತುಂಬ ಸುಲಭ ರೀತಿಯಲ್ಲಿ ನಾವು ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವೇನಾದರೂ ಯಾವ ವಿಡಿಯೋದ ಬಗ್ಗೆ ಹೆಚ್ಚು ಕಮೆಂಟ್ಸ್ಗಳನ್ನು ಮಾಡಿದರೆ ನಾನು ಆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.